ದರ್ಶನ್ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಪೊಲೀಸರು. ಎಲ್ಲಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಅಂತ. ಎಲ್ಲಿದ್ರು ತಕ್ಷಣಕ್ಕೆ ಅವರನ್ನ ಅರೆಸ್ಟ್ ಮಾಡಬೇಕು. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ದರ್ಶನ್ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಸದ್ಯ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ದರ್ಶನ್ ಮಾಹಿತಿ ರವಾನೆ. ದರ್ಶನ್ ಮೊಬೈಲ್ ಟ್ರ್ಯಾಕ್ ಮಾಡ್ತಿದ್ದಾರೆ ಪೊಲೀಸರು. ಎಲ್ಲಿದ್ರು ತಕ್ಷಣಕ್ಕೆ ಅವರನ್ನ ಅಲ್ಲಿಂದಲೇ ಬಂಧನ ಮಾಡಬೇಕಾಗತ್ತೆ. ಈಗ ಇಲ್ಲಿನ ಪೊಲೀಸರೇ ಹೋಗ್ಬೇಕು ಅನ್ನೋ ಕಂಪಲ್ಷನ್ ಇಲ್ಲ. ಮಾರ್ಗತಿ ಸರ್ ಹೇಳ್ತಾ ಇದ್ದಾರೆ ಈಗ ಮಲೆಮಹದೇಶ್ವರ ಬೆಟ್ಟದಲ್ಲಿದ್ರೆ ಅಲ್ಲಿನ ಪೊಲೀಸರು, ತಮಿಳುನಾಡಿದ್ರೆ ಅಲ್ಲಿನ ಪೊಲೀಸರು. ಕ್ಷಣಮಾತ್ರದಲ್ಲಿ ಸುಪ್ರೀಂ ಕೋರ್ಟ್ನ ಈ ಒಂದು ಆದೇಶ ಅವ್ರಿಗೂ ಕೂಡ ರೀಚ್ ಆಗಿರುತ್ತೆ ಆಲ್ ಓವರ್ ಇಂಡಿಯಾ. ಹೀಗಾಗಿ ಬಂಧಿಸಲಿಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರೇ ಹೋಗಬೇಕು ಅನ್ನೋ ಅನಿವಾರ್ಯತೆ ಇಲ್ಲ. ಎಲ್ಲಿದ್ದಾರೆ ಅನ್ನೋದ್ರ ಲೊಕೇಶನ್ ಟ್ರೇಸ್ ಆದ್ರೆ ಸಾಕು. ಆ ಲಿಮಿಟ್ನ ಪೊಲೀಸರಿಗೆ ಮೆಸೇಜ್ ಹೋಗುತ್ತೆ, ತಕ್ಷಣಕ್ಕೆ ಅವ್ರು ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಇವಾಗ ತಪ್ಪಿಸ್ಕೊಳ್ಳೋ ಅಬ್ಸ್ಕ್ಯಾಂಡ್ ಆಗೋ ಆಪ್ಷನ್ ಏನಾದ್ರೂ ಇದೆಯಾ? ನೋ ಡೌಟ್ ಸೆಲೆಬ್ರಿಟಿ ಎಲ್ಲಿ ಹೋದ್ರು ಅವರು ಗುರ್ತು ಹಿಡಿಯೋದು ಬಹಳ ಈಸಿ ಇದೆ. ಬಟ್ ಪಾಸಿಬಿಲಿಟೀಸ್ ಅಂತ ಇದೆಯಾ? 100% ಯಾಕಂದ್ರೆ ಅದು ಮುಂದೆ ನಾಳೆ ಕೇಸ್ನಲ್ಲಿ ನಾಳೆ ಕನ್ವಿಕ್ಷನ್ ಆಗೋ ಟೈಮ್ಗೆ ಅದೊಂದು ಪ್ರಭಾವ ಬೀಳುತ್ತೆ. ಕೇಸ್ ಮೇಲೆ ಅದರಿಂದ ಹೊಡೆತ ಹೇಳ್ತದೆ, ಇವನಿಗೆ ಅದರಿಂದ ತೊಂದರೆ. ಸೊ ಹೀಗಾಗಿ ಅವರು ಸುಪ್ರೀಂ ಕೋರ್ಟ್ ಆರ್ಡರ್ ಸುಪ್ರೀಂ ಅದು ಆರ್ಡರ್, ಈ ಕೆನಾಟ್ ಡಿಸೊಬೇ ಇಟ್. ಅನಿವಾರ್ಯವಾಗಿ ಅದನ್ನು ಒಪ್ಪಲೇಬೇಕಾಗ್ತದೆ. ಅಕಸ್ಮಾತ್ ಏನಾದರೂ ನಾಟಕ ಮಾಡೋದಂದ್ರೆ ಅದು ಜಜ್ಮೆಂಟ್ ಮೇಲೆ ಪರಿಣಾಮ ಬೀರುತ್ತೆ. ಖಂಡಿತ ಅದೊಂದು ಪಾಯಿಂಟ್ ಅನ್ನ ಪ್ರಾಸಿಕ್ಯೂಟರ್ ಎತ್ತಿ ಹಿಡಿತಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ನೇ ಮಾನ್ಯತೆ ಮಾಡಿಲ್ಲ, ಅದನ್ನೇ ಧಿಕ್ಕರಿಸಿದ್ದಾನೆ ಅಂತ ಅದೊಂದು ಇಶ್ಯೂ ತಗೋತಾರೆ. ಇವಾಗ ಕೇವಲ ದರ್ಶನ್ ಪವಿತ್ರ ಗೌಡ ಮಾತ್ರ ಅಲ್ಲ, 7 ಮಂದಿ ಕೂಡ ವಾಪಸ್ ದೆ ವಿಲ್ ಬಿ ಸೆಂಡ್ ಬ್ಯಾಕ್ ಟು ಜೈಲ್. ಈಗ ಇನ್ನುಳಿದ ಆರೋಪಿಗಳು, ಈ ಪ್ರಕರಣದ ಇನ್ನುಳಿದ ಆರೋಪಿಗಳು ಅವರೆಲ್ಲರೂ ಕೂಡ ಆಚೆ ಇದ್ದಾರೆ. ಬಟ್ ಅವರ ಜಾಮೀನಿನ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಸೊ ಅವರು ಏನಾದ್ರೂ ಆತಂಕ ಪಡೋ ನೆಸೆಸಿಟಿ ಅವಶ್ಯಕತೆ ಇಲ್ಲ, ಏನು ಅವಶ್ಯಕತೆ ಬಿಡೋದಿಲ್ಲ. ಅಕಸ್ಮಾತ್ ಅವ್ರ ಬಗ್ಗೆನೂ ಗೌರ್ಮೆಂಟ್ಲಿಂದ ಏನು ಮತ್ತೆ ಅಪೀಲ್ ಹೋದ್ರೆ ಅವಾಗ ಏನಾದ್ರೂ ಆಗ್ಬಹುದು. ಇವರು ಬರೀ 7 ಮಂದಿಗೆ ಯಾರು ಪ್ರಮುಖ ಆರೋಪಿಗಳಿದ್ದಾರೆ ಅದರಲ್ಲಿ 17 ಮಂದಿಯಲ್ಲಿ. ಸೊ 7 ಮಂದಿ ಮಾತ್ರ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ಸೊ ಅದು 7 ಮಂದಿಗೆ ಆಗಿದೆ. ಉಳಿದವ್ರ ಬಗ್ಗೆನೂ ಗೌರ್ಮೆಂಟ್ ಏನು ತಲೆ ಕೆಡಿಸೋಳಕ್ಕಿಲ್ಲ ಮೋಸ್ಟ್ಲಿ. ಈಗ ಬಳ್ಳಾರಿ ಜೈಲಲ್ಲಿ ಇದ್ದ ದರ್ಶನ್ ಅವರನ್ನ ವಾಪಸ್ ಬೆಂಗಳೂರಿಗೆ ಶಿಫ್ಟ್ ಮಾಡ್ಲಿಕ್ಕೆ ಏನಾದ್ರೂ ಅವಕಾಶಗಳಿದೆಯಾ? ಅಲ್ಲಿ ದೂರ ಆಗುತ್ತೆ ಅಂತಲೋ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಓಡಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ? ಎಲ್ಲ ರೂಟೀನ್ ಕೇಸ್ನಲ್ಲಿ ನಾವೇನ್ ಮಾಡ್ತೇವೆ, ಸೆಷನ್ ಕೋರ್ಟ್ ಮುಂದೆ ಹಾಜರು ಮಾಡ್ತೇವೆ. ಸೆಷನ್ ಕೋರ್ಟ್ನವ್ರು ಆರ್ಡರ್ ಮಾಡ್ತಾರೆ. ಅವರು ಬಳ್ಳಾರಿಗೆ ಮಾಡಬಹುದು ಅಥವಾ ಪರಪ್ಪನ ಆಗ್ರಹಕ್ಕೂ ಮಾಡಬಹುದು. ಸೊ ಮುಂದೆ ಅವರು ಪರಪ್ಪನ ಆಗ್ರಹ ಆದವರು ಅಲ್ಲಿರುವಂತಹ ಸೂಪರಿಂಟೆಂಡೆಂಟ್ ನಮಗೆ ಇಲ್ಲಿ ತೊಂದರೆ ಆಗ್ತದೆ, ಇವನಿಗೆ ನಮ್ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಇವನ ಅಭಿಮಾನಿಗಳು ಬಹಳ ಕಿರಿಕಿರಿ ಮಾಡ್ತಾರೆ, ಇವಂದು ಇಲ್ಲಿಂದ ಕಿರಿಕಿರಿ ಜಾಸ್ತಿ ಇದೆ, ಇಲ್ಲಿ ಕಷ್ಟ ಆಗಿದೆ ನಮಗೆ ಮಾಡ್ಲಿಕ್ಕೆ ಅಂತ ಏನಾದ್ರು ರಿಪೋರ್ಟ್ ಹಾಕಿ ಕೋರ್ಟ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ. ಪಾಪ ಪರಪ್ಪನ ಅಗ್ರಹಾರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ವಿಐಪಿಗಳೇ ತುಂಬಿಟ್ಟಿದ್ದಾರೆ ಸರ್ ಜೈಲ್ ಒಳಗಡೆ. ಸೊ ಅಲ್ಲಿರೋ ಜೈಲಾಧಿಕಾರಿಗಳಿಗೂ ಪ್ರೆಷರೇನೆ. ಹಿಂಗೊಬ್ಬರಾದ್ಮೇಲೆ ಒಬ್ರು ವಿಐಪಿಗಳೇ ಬರ್ತಾ ಇದ್ರೆ ನೋ ಡೌಟ್ ಜೈಲಿನ ಒಳಗೆ ಹೋದ್ಮೇಲೆ ಎಲ್ಲರೂ ಕೂಡ ಆರೋಪಿಗಳು ಖುಷಿನೂ ಇರ್ತದೆ ಅವರಿಗೆ. ವಿಐಪಿಗಳು ಬಂದ್ರೆ ಅದರಲ್ಲಿಂದ ಪ್ರತಿಫಲನೂ ಬಹಳಷ್ಟು ಇರ್ತದೆ. ಓಕೆ, ಇದ್ರ ಬಗ್ಗೆ ಇನ್ನೊಂದ್ಸತಿ ಡೀಪ್ ಆಗಿ ಡಿಸ್ಕಷನ್ ಮಾಡಬೇಕಾಗುತ್ತೆ ಅನ್ಸುತ್ತೆ ಬಹುಶಃ. ಈಗ ಸರ್ ಅರೆಸ್ಟ್ ಪ್ರಕ್ರಿಯೆ ಅಂತ ಹೇಳಿ ಬಹಳ ಸಮಯ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಯಾಕಂದ್ರೆ ದರ್ಶನ್ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಪೊಲೀಸರು. ಎಲ್ಲಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಅಂತ. ಎಲ್ಲಿದ್ರು ತಕ್ಷಣಕ್ಕೆ ಅವರನ್ನ ಅರೆಸ್ಟ್ ಮಾಡಬೇಕು. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ದರ್ಶನ್ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಸದ್ಯ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ದರ್ಶನ್ ಮಾಹಿತಿ ರವಾನೆ. ದರ್ಶನ್ ಮೊಬೈಲ್ ಟ್ರ್ಯಾಕ್ ಮಾಡ್ತಿದ್ದಾರೆ ಪೊಲೀಸರು. ಎಲ್ಲಿದ್ರು ತಕ್ಷಣಕ್ಕೆ ಅವರನ್ನ ಅಲ್ಲಿಂದಲೇ ಬಂಧನ ಮಾಡಬೇಕಾಗತ್ತೆ. ಈಗ ಇಲ್ಲಿನ ಪೊಲೀಸರೇ ಹೋಗ್ಬೇಕು ಅನ್ನೋ ಕಂಪಲ್ಷನ್ ಇಲ್ಲ. ಮಾರ್ಗತಿ ಸರ್ ಹೇಳ್ತಾ ಇದ್ದಾರೆ ಈಗ ಮಲೆಮಹದೇಶ್ವರ ಬೆಟ್ಟದಲ್ಲಿದ್ರೆ ಅಲ್ಲಿನ ಪೊಲೀಸರು, ತಮಿಳುನಾಡಿದ್ರೆ ಅಲ್ಲಿನ ಪೊಲೀಸರು. ಕ್ಷಣಮಾತ್ರದಲ್ಲಿ ಸುಪ್ರೀಂ ಕೋರ್ಟ್ನ ಈ ಒಂದು ಆದೇಶ ಅವ್ರಿಗೂ ಕೂಡ ರೀಚ್ ಆಗಿರುತ್ತೆ ಆಲ್ ಓವರ್ ಇಂಡಿಯಾ. ಹೀಗಾಗಿ ಬಂಧಿಸಲಿಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರೇ ಹೋಗಬೇಕು ಅನ್ನೋ ಅನಿವಾರ್ಯತೆ ಇಲ್ಲ. ಎಲ್ಲಿದ್ದಾರೆ ಅನ್ನೋದ್ರ ಲೊಕೇಶನ್ ಟ್ರೇಸ್ ಆದ್ರೆ ಸಾಕು. ಆ ಲಿಮಿಟ್ನ ಪೊಲೀಸರಿಗೆ ಮೆಸೇಜ್ ಹೋಗುತ್ತೆ, ತಕ್ಷಣಕ್ಕೆ ಅವ್ರು ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಇವಾಗ ತಪ್ಪಿಸ್ಕೊಳ್ಳೋ ಅಬ್ಸ್ಕ್ಯಾಂಡ್ ಆಗೋ ಆಪ್ಷನ್ ಏನಾದ್ರೂ ಇದೆಯಾ? ನೋ ಡೌಟ್ ಸೆಲೆಬ್ರಿಟಿ ಎಲ್ಲಿ ಹೋದ್ರು ಅವರು ಗುರ್ತು ಹಿಡಿಯೋದು ಬಹಳ ಈಸಿ ಇದೆ. ಬಟ್ ಪಾಸಿಬಿಲಿಟೀಸ್ ಅಂತ ಇದೆಯಾ? 100% ಯಾಕಂದ್ರೆ ಅದು ಮುಂದೆ ನಾಳೆ ಕೇಸ್ನಲ್ಲಿ ನಾಳೆ ಕನ್ವಿಕ್ಷನ್ ಆಗೋ ಟೈಮ್ಗೆ ಅದೊಂದು ಪ್ರಭಾವ ಬೀಳುತ್ತೆ. ಕೇಸ್ ಮೇಲೆ ಅದರಿಂದ ಹೊಡೆತ ಹೇಳ್ತದೆ,
ಇವನಿಗೆ ಅದರಿಂದ ತೊಂದರೆ. ಸೊ ಹೀಗಾಗಿ ಅವರು ಸುಪ್ರೀಂ ಕೋರ್ಟ್ ಆರ್ಡರ್ ಸುಪ್ರೀಂ ಅಂದ್ರೆ ಸುಪ್ರೀಂ ಅದು ಆರ್ಡರ್, ಈ ಕೆನಾಟ್ ಡಿಸೊಬೇ ಇಟ್. ಅನಿವಾರ್ಯವಾಗಿ ಅದನ್ನು ಒಪ್ಪಲೇಬೇಕಾಗ್ತದೆ. ಅಕಸ್ಮಾತ್ ಏನಾದರೂ ನಾಟಕ ಮಾಡೋದಂದ್ರೆ ಅದು ಜಜ್ಮೆಂಟ್ ಮೇಲೆ ಪರಿಣಾಮ ಬೀರುತ್ತೆ. ಖಂಡಿತ ಅದೊಂದು ಪಾಯಿಂಟ್ ಅನ್ನ ಪ್ರಾಸಿಕ್ಯೂಟರ್ ಎತ್ತಿ ಹಿಡಿತಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ನೇ ಮಾನ್ಯತೆ ಮಾಡಿಲ್ಲ, ಅದನ್ನೇ ಧಿಕ್ಕರಿಸಿದ್ದಾನೆ ಅಂತ ಅದೊಂದು ಇಶ್ಯೂ ತಗೋತಾರೆ. ಇವಾಗ ಕೇವಲ ದರ್ಶನ್ ಪವಿತ್ರ ಗೌಡ ಮಾತ್ರ ಅಲ್ಲ, 7 ಮಂದಿ ಕೂಡ ವಾಪಸ್ ದೇ ವಿಲ್ ಬಿ ಸೆಂಡ್ ಬ್ಯಾಕ್ ಟು ಜೈಲ್. ಈಗ ಇನ್ನುಳಿದ ಆರೋಪಿಗಳು, ಈ ಪ್ರಕರಣದ ಇನ್ನುಳಿದ ಆರೋಪಿಗಳು ಅವರೆಲ್ಲರೂ ಕೂಡ ಆಚೆ ಇದ್ದಾರೆ. ಬಟ್ ಅವರ ಜಾಮೀನಿನ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಸೊ ಅವರು ಏನಾದ್ರೂ ಆತಂಕ ಪಡೋ ನೆಸೆಸಿಟಿ ಏನು ಅವಶ್ಯಕತೆ ಇಲ್ಲ, ಏನು ಅವಶ್ಯಕತೆ ಬೀಳುವುದಿಲ್ಲ. ಅಕಸ್ಮಾತ್ ಅವ್ರ ಬಗ್ಗೆನೂ ಗೌರ್ಮೆಂಟ್ಲಿಂದ ಏನು ಮತ್ತೆ ಅಪೀಲ್ ಹೋದ್ರೆ ಅವಾಗ ಏನಾದ್ರೂ ಆಗ್ಬಹುದು. ಇವರು ಬರೀ 7 ಮಂದಿಗೆ ಯಾರು ಪ್ರಮುಖ ಆರೋಪಿಗಳಿದ್ದಾರೆ ಅದರಲ್ಲಿ 17 ಮಂದಿಯಲ್ಲಿ, ಸೊ 7 ಮಂದಿ ಮಾತ್ರ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ಸೊ ಅದು 7 ಮಂದಿಗೆ ಆಗಿದೆ. ಉಳಿದವ್ರ ಬಗ್ಗೆನೂ ಗೌರ್ಮೆಂಟ್ ಏನು ತಲೆ ಕೆಡಿಸೋಳಕ್ಕಿಲ್ಲ ಮೋಸ್ಟ್ಲಿ. ಈಗ ಬಳ್ಳಾರಿ ಜೈಲಲ್ಲಿ ಇದ್ದ ದರ್ಶನ್ ಅವರನ್ನ ವಾಪಸ್ ಬೆಂಗಳೂರಿಗೆ ಶಿಫ್ಟ್ ಮಾಡ್ಲಿಕ್ಕೆ ಏನಾದ್ರೂ ಅವಕಾಶಗಳಿದೆಯಾ? ಅಲ್ಲಿ ದೂರ ಆಗುತ್ತೆ ಅಂತಲೋ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಓಡಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತಲೋ? ಎಲ್ಲ ರೂಟೀನ್ ಕೇಸ್ನಲ್ಲಿ ನಾವೇನ್ ಮಾಡ್ತೇವೆ, ಸೆಷನ್ ಕೋರ್ಟ್ ಮುಂದೆ ಹಾಜರು ಮಾಡ್ತೇವೆ. ಸೆಷನ್ ಕೋರ್ಟ್ನವರು ಆರ್ಡರ್ ಮಾಡ್ತಾರೆ. ಅವರು ಬಳ್ಳಾರಿಗೆ ಮಾಡಬಹುದು ಅಥವಾ ಪರಪ್ಪನ ಆಗ್ರಹಕ್ಕೂ ಮಾಡಬಹುದು. ಸೊ ಮುಂದೆ ಅವರು ಪರಪ್ಪನ ಆಗ್ರಹ ಆದವರು ಅಲ್ಲಿರುವಂತಹ ಸೂಪರಿಂಟೆಂಡೆಂಟ್ ನಮಗೆ ಇಲ್ಲಿ ತೊಂದರೆ ಆಗ್ತದೆ, ಇವನಿಗೆ ನಮ್ಗೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಇವನ ಅಭಿಮಾನಿಗಳು ಬಹಳ ಕಿರಿಕಿರಿ ಮಾಡ್ತಾರೆ, ಇವಂದು ಇಲ್ಲಿಂದ ಕಿರಿಕಿರಿ ಜಾಸ್ತಿ ಇದೆ, ಇಲ್ಲಿ ಕಷ್ಟ ಆಗಿದೆ ನಮಗೆ ಮಾಡ್ಲಿಕ್ಕೆ ಅಂತ ಏನಾದರೂ ರಿಪೋರ್ಟ್ ಹಾಕಿ ಕೋರ್ಟ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ. ಪಾಪ ಪರಪ್ಪನ ಅಗ್ರಹಾರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ವಿಐಪಿಗಳೇ ತುಂಬಿಟ್ಟಿದ್ದಾರೆ ಸರ್ ಜೈಲ್ ಒಳಗಡೆ. ಸೊ ಅಲ್ಲಿರೋ ಜೈಲಾಧಿಕಾರಿಗಳಿಗೂ ಪ್ರೆಷರೇನೆ. ಹಿಂಗೊಬ್ರಾದ್ಮೇಲೆ ಒಬ್ರು ವಿಐಪಿಗಳೇ ಬರ್ತಾ ಇದ್ರೆ ನೋ ಡೌಟ್ ಜೈಲಿನ ಒಳಗೆ ಹೋದ್ಮೇಲೆ ಎಲ್ಲರೂ ಕೂಡ ಆರೋಪಿಗಳು ಅಪರಾಧಿಗಳು ಇರ್ತದೆ. ಅವರಿಗೆ ವಿಐಪಿಗಳು ಬಂದ್ರೆ ಅದರಲ್ಲಿಂದ ಪ್ರತಿಫಲನೂ ಬಹಳಷ್ಟು ಇರ್ತದೆ. ಓಕೆ, ಇದ್ರ ಬಗ್ಗೆ ಇನ್ನೊಂದ್ಸತಿ ಡೀಪ್ ಆಗಿ ಡಿಸ್ಕಷನ್ ಮಾಡಬೇಕಾಗುತ್ತೆ ಅನ್ಸುತ್ತೆ ಬಹುಶಃ. ಈಗ ಸರ್ ಅರೆಸ್ಟ್ ಪ್ರಕ್ರಿಯೆ ಅಂತ ಹೇಳಿ ಬಹಳ ಸಮಯ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಯಾಕಂದ್ರೆ ದರ್ಶನ್ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಪೊಲೀಸರು. ಎಲ್ಲಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಅಂತ, ಎಲ್ಲಿದ್ರು ತಕ್ಷಣಕ್ಕೆ ಅವರನ್ನ ಅರೆಸ್ಟ್ ಮಾಡಬೇಕು. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ದರ್ಶನ್ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಸದ್ಯ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ದರ್ಶನ್ ಮಾಹಿತಿ ರವಾನೆ. ದರ್ಶನ್ ಮೊಬೈಲ್ ಟ್ರ್ಯಾಕ್ ಮಾಡ್ತಿದ್ದಾರೆ ಪೊಲೀಸರು. ಎಲ್ಲಿದ್ರು ತಕ್ಷಣಕ್ಕೆ ಅವರನ್ನ ಅಲ್ಲಿಂದಲೇ ಬಂಧನ ಮಾಡಬೇಕಾಗತ್ತೆ. ಈಗ ಇಲ್ಲಿನ ಪೊಲೀಸರೇ ಹೋಗ್ಬೇಕು ಅನ್ನೋ ಕಂಪಲ್ಷನ್ ಇಲ್ಲ, ಮಾಲ್ಗತ್ತಿ ಸರ್ ಹೇಳ್ತಾ ಇದ್ದಾರೆ. ಈಗ ಮಲೆಮಹದೇಶ್ವರ ಬೆಟ್ಟದಲ್ಲಿದ್ರೆ ಅಲ್ಲಿನ ಪೊಲೀಸರು, ತಮಿಳುನಾಡಿದ್ರೆ ಅಲ್ಲಿನ ಪೊಲೀಸರು. ಕ್ಷಣಮಾತ್ರದಲ್ಲಿ ಸುಪ್ರೀಂ ಕೋರ್ಟ್ನ ಈ ಒಂದು ಆದೇಶ ಅವ್ರಿಗೂ ಕೂಡ ರೀಚ್ ಆಗಿರುತ್ತೆ ಆಲ್ ಓವರ್ ಇಂಡಿಯಾ. ಹೀಗಾಗಿ ಬಂಧಿಸಲಿಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರೇ ಹೋಗಬೇಕು ಅನ್ನೋ ಅನಿವಾರ್ಯತೆ ಇಲ್ಲ. ಎಲ್ಲಿದ್ದಾರೆ ಅನ್ನೋದ್ರ ಲೊಕೇಶನ್ ಟ್ರೇಸ್ ಆದ್ರೆ ಸಾಕು, ಆ ಲಿಮಿಟ್ನ ಪೊಲೀಸರಿಗೆ ಮೆಸೇಜ್ ಹೋಗುತ್ತೆ, ತಕ್ಷಣಕ್ಕೆ ಅವ್ರು ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಇವಾಗ ತಪ್ಪಿಸ್ಕೊಳ್ಳೋ ಅಬ್ಸ್ಕ್ಯಾಂಡ್ ಆಗೋ ಆಪ್ಷನ್ ಏನಾದ್ರೂ ಇದೆಯಾ? ನೋ ಡೌಟ್ ಸೆಲೆಬ್ರಿಟಿ ಎಲ್ಲಿ ಹೋದ್ರು ಅವರು ಗುರ್ತು ಹಿಡಿಯೋದು ಬಹಳ ಈಸಿ ಇದೆ. ಬಟ್ ಪಾಸಿಬಿಲಿಟೀಸ್ ಅಂತ ಇದೆಯಾ? 100% ಅದು ಮುಂದೆ ನಾಳೆ